ನಮಸ್ಕಾರ ಶ್ರೀಮಂತರಿಗೆ. ಬಾ ಭೀಮಾ, ಕುಳಿತುಕೋ ಅಲ್ಲಿ. ಬೇಡ ಶ್ರೀಮಂತರೇ, ನಿಂತುಕೊಂಡೇ ಮಾತನಾಡುತ್ತೇವೆ. ಬಂದ ವಿಷಯ? ಶ್ರೀಮಂತರೇ, ಒಂದು ಹುಡುಗ ಒಂದು ಹುಡುಗಿ ಮನಸಾರೆ ಪ್ರೀತಿಸಿ ಅವರ ಮನೆಯಲ್ಲಿ ತಂದೆ ತಾಯಿಗೆ ತಿಳಿಸಿ ಮದುವೆ ಆದರೆ ಒಳ್ಳೆಯದು ಅಥವಾ ತಿಳಿಸದೆ ಮದುವೆ ಆದರೆ ಒಳ್ಳೆಯದು? ಭೀಮಾ, ಹೇಳಬೇಕಾದದ್ದನ್ನ ನೇರವಾಗಿ ಹೇಳು. ಅದನ್ನ ಬಿಟ್ಟು ಸೊತ್ತೆ ಬಳಸಿ ಮಾತನಾಡಬೇಡ. ಶ್ರೀಮಂತರೇ, ನಾನು ಮತ್ತು ನಿಮ್ಮ ತಂಗಿ ಸುವರ್ಣ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸಿದ್ದೇವೆ. ಮದುವೆ ಆಗಬೇಕಂತ ತೀರ್ಮಾನನೂ ಮಾಡಿದ್ದೇವೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಕೇಳೋಣಂತ ಬಂದೆ. ಬಾಯ್ ಮುಚ್ಚು ಬಡ ಭಿಕಾರಿ. ಬಂಗಾರದಂತಿರುವ ನನ್ನ ತಂಗಿಯನ್ನ ಮದುವೆಯಾಗಲು ನಿನಗೆ ಯೋಗ್ಯತೆ ಏನಿದೆ? ಶ್ರೀಮಂತರೇ, ಕೈ ಹಿಡಿದ ಮಡದಿಯನ್ನು ಹೂವಿನಂತೆ ನೋಡಿಕೊಳ್ಳಲು ದೇವರು 2 ಕೈ ಕೊಟ್ಟಿದ್ದಾನೆ. ಮೇಲಾಗಿ ದುಷ್ಟರ ಪಾಲಿಗೆ ಯಮನಾಗಿ ಅಂದ ಬ್ರಹ್ಮ ನನ್ನನ್ನು ಸೃಷ್ಟಿಸಿದ್ದಾನೆ. ಇನ್ಯಾವ ಯೋಗ್ಯತೆ ಬೇಕು ಶ್ರೀಮಂತರೇ? ಕೈ ಹರಡಿದ್ದರೆ ಸಾಲದು ಭೀಮಾ, ಹಣ ಬೇಕು, ಹಣ. ನೀರಿನಂತೆ ಹಣ ಖರ್ಚು ಮಾಡಿ ರಾಣಿಯಂತೆ ಮೆರೆಯುವ ನನ್ನ ತಂಗಿಗೆ ಒಂದು ಜೊತೆ ಚಪ್ಪಲಿ ಕೊಡಿಸುವ ಯೋಗ್ಯತೆ ಇಲ್ಲದ ನಿನ್ನಂತ ಹಮಾಲಿ ಯುವಕನಿಗೆ ನನ್ನ ತಂಗಿಯನ್ನು ಕೊಡಲಾರೆ. ಶ್ರೀಮಂತರೇ, ಭೂಮಿ ತಾಯಿ ಮಡಿಲಲ್ಲಿ ಬೆಳೆದ ನಿಂತ ಪೈರನ್ನು ಮನೆಗೆ ತಂದು ಹಾಕೋದು ತಪ್ಪ? ಬೆವರ ಸುರಿಸಿ ದುಡಿದುದನ್ನು ಹಾಳಾಗದಂತೆ ಉಳಿಸಿಕೊಳ್ಳುವುದು ತಪ್ಪ? ನಿಮ್ಮಲ್ಲಿ ಎಷ್ಟೇ ದುಡ್ಡು ಬಂಗಾರ ಇದ್ದರೆ ಅದನ್ನು ತಿನ್ನಲು ಬರಲು ಸಾಧ್ಯವೇ? ಅದರಿಂದ ನಿಮ್ಮ ಹೊಟ್ಟೆ ತುಂಬುವುದೇ? ಹೇಳಿ ಶ್ರೀಮಂತರೇ, ಹೇಳಿ. ಮನುಷ್ಯ ಕಲಿಯಬಹುದು, ಕಲಿತು ಒಳ್ಳೆಯ ನೌಕರಿ ಮಾಡಿ ಕೈ ತುಂಬ ಹಣ ಸಂಪಾದಿಸಬಹುದು. ಆದರೆ ಅದರಿಂದ ಅವನ ಹಸಿದು ಒಡಲು ತುಂಬಲು ಸಾಧ್ಯವಿಲ್ಲ. ಮತ್ತೆ ನೀವು ರೈತನಲ್ಲಿ ಕೈ ಚಾಚಿದಾಗ ಮಾತ್ರ ನಿಮ್ಮ ಹಸಿದು ಒಡಲು ತುಂಬುವುದು. ಇಡೀ ಜಗಕ್ಕೆಲ್ಲ ಅನ್ನ ಹಾಕು ಅನ್ನದಾತ ರೈತ ಒಬ್ಬನೇ ಎನ್ನುವುದನ್ನು ಮಾತ್ರ ಮರೆಯದಿರಿ. ಹೀಗಿರುವಾಗ ಹಗಲು ರಾತ್ರಿ ಬಿಸಿಲು ಮಳೆ ಎನ್ನದೆ ಕಷ್ಟಪಟ್ಟು ದುಡಿಯುತ್ತಿರುವ ನನ್ನಂತ ಬಡ ರೈತನಿಗೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ. ಹೊತ್ತು ಬಾಯಿ ಬಡವ, ತುತ್ತು ಅನ್ನಕ್ಕೂ ಪರದಾಡುವ ನೀನು ನಾಳೆ ನನ್ನ ತಂಗಿಯನ್ನು ಮದುವೆಯಾದರೆ ಅವಳ ಬೇಡಿದ ಸಿರಿಯನ್ನು ತಂದು ಕೊಡಲು ನಿನ್ನ ಅತ್ತಿಗೆಯ ತಲೆ ಹಿಡುವೇನಲೇ ತಿರುಕ. ಏ ನರಸಿಂಹ, ಸಹಸ್ರಾರು ಬಾಯಿಗಳಿಂದ ಕಕ್ಕುವ ದುಷ್ಟನಾದ ನಿನ್ನನ್ನು ಒಕ್ಕುತ್ತಿರುವ ಆಕ್ರೋಶದಲ್ಲಿ ಸಿಳ್ಳಿ ಬಿಡುತ್ತಿದ್ದೆ. ಆದರೆ ನಿನ್ನ ತಂಗಿ ಸುವರ್ಣನಿಗೆ ಕೊಟ್ಟ ಮಾತಿಗೆ ನಿನ್ನ ಬೆಲೆ ಕೊಟ್ಟು ಬಿಟ್ಟಿದ್ದೇನೆ. ಇಲ್ಲ ಹೋಗಿದ್ದರೆ ಇಷ್ಟೊತ್ತಿಗೆ ನಿನ್ನ ಹಣ ಸ್ಮಶಾನದ ಮಣ್ಣಿಗೆ ಹೋಗುತ್ತಿತ್ತು. ಸ್ಮಶಾನದ ಮಣ್ಣಿಗೆ ಹೋಗಬೇಕಾದವನು ನಾನಲ್ಲ, ನೀನು. ನನ್ನ ತಂಗಿಯನ್ನು ಮದುವೆಯಾಗಲು ಕೇಳಲು ಜೀವಂತವಾಗಿ ಬಂದ ನೀನು ಹೆಣವಾಗಿ ಹಿಂದಿರುಗಬೇಕು 4 ಜನರ ಹೆಗಲ ಮೇಲೆ. ರುದ್ರ, ಸೊತ್ತು 25 ಹಳ್ಳಿಗಳ ಒಡೆಯನಾದ ಈ ಗರ್ಭ ಶ್ರೀಮಂತನ ತಂಗಿ ಬಯಸಿದ ನಿನಗೆ ಸಿಗುವುದು ನನ್ನ ತಂಗಿ ಅಲ್ಲ, ಚಾಟಿ ಹೇಟು. ಅನುಭವಿಸು ಮಗನೇ. ಬೇಡ ಶ್ರೀಮಂತರೇ, ಹೊಡೆಯಬೇಡಿ. ಪ್ರೀತಿಸದ 2 ಜೀವಗಳನ್ನು ಒಂದು ಮಾಡಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ಜನ್ಮ ಜನ್ಮಾಂತರದ ವೈರಿ ನೀನು. ಅಂದು ನಮ್ಮ ಮನೆಯಲ್ಲಿ 4 ಜನರ ಸಮ್ಮುಖದಲ್ಲಿ ನನಗೆ ಅವಮಾನ ಮಾಡಿದೆ. ಅದರ ಪ್ರತೀಕಾರವಾಗಿ ಇಂದು ನೀನು ಜೀವಂತ ಶವವಾಗಬೇಕು. ಶ್ರೀಮಂತರೇ, ನಿಮ್ಮ ಮೇಲೆ ನನಗೆ ಕೋಪವಿಲ್ಲ. ಹಿಂದಾದ ಘಟನೆಯನ್ನು ಮರೆತು ನಮ್ಮಿಬ್ಬರನ್ನು ಒಂದು ಮಾಡಿ. ಶ್ರೀಮಂತರೇ, ದೇಹ ಎರಡಾದರೂ
ಜೀವ ಒಂದೇ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಪ್ರೀತಿಸಿದ 2 ಜೀವಗಳನ್ನು ಒಂದು ಮಾಡಿ. ಹುಚ್ಚ ಕೈಯಲ್ಲಿ ಹತ್ತಿಯನ್ನು ಹಿಡಿದು ಅದೇ ಬೆಣ್ಣೆ ಎಂದು ತಿಳಿದು ಸಮುದ್ರದಾಳದಲ್ಲಿ ಮುತ್ತಿನಂತಿರುವ ನನ್ನ ತಂಗಿಯನ್ನ ದಡದ ಮೇಲೆ ನಿಂತು ಕೈ ಹಾಕಿದರೆ ಸಿಗುತ್ತದೆ ಎಂದು ಆಸೆ ಪಡುತ್ತಿರುವ ನೀನು ಈ ಜಗದ ಹುಚ್ಚ. ಸುವರ್ಣ, ನೀನು ಕೊಟ್ಟ ವಚನದಿಂದ, ನೀನು ಆಡಿದ ಮಾತಿಗೆ ಕೊಟ್ಟ ವಚನದಿಂದ ಸುವರ್ಣ, ನೀನು ಆಡಿದ ಮಾತಿಗೆ ನಿನಗೆ ಕೊಟ್ಟ ವಚನವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾನು ಹೊಡೆಸಿಕೊಂಡಿದ್ದು. ನೀನೇನು ಮನುಷ್ಯನು ಮೃಗಾನು ಅಲ್ಲ. ಮನುಷ್ಯನನ್ನು ತಿಳಿಲಾರ್ದೆ ಈ ರೀತಿ ಹೊಡೆದು ಚಿತ್ರಹಿಂಸೆ ಕೊಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನ ನಿನಗೆ? ನೋಡಿ, ನಾನು ಕೊಟ್ಟ ಮಾತನ್ನ ವಾಪಸ್ ತೆಗೆದುಕೊಳ್ಳಿ. ನಿಮಗೆ ಯಾವ ಕೈಯಿಂದ ಹೊಡೆದೋ ಆ ಕೈಯನ್ನೇ ಕತ್ತರಿಸಿ ಹಾಕ್ಬಿಡಿ. ಕೈ ಮುಗಿದು ಬೇಡ್ಕೊಳ್ತೀನಿ. ಜಾತಿ ಮತ ಭೇದ ಭಾವಗಳಿಗೆನ್ನು ಲೆಕ್ಕಿಸದೆ ನಿಮ್ಮ ತಂಗಿಯನ್ನ ಕೊಟ್ಟು ಮದುವೆ ಮಾಡಿ. ಬಾಯಿ ಮುಚ್ಚು ಬಡ ಹೆಣ್ಣೆ. ನಿಮ್ಮ ಅಂತಸ್ತೇನು ನನ್ನ ಅಂತಸ್ತೇನು? ನನ್ನ ಕಾಲ ಧೂಳಿಗೂ ಸಾಟಿಯಾಗಲಾರದ ಇವನಿಗೆ ನನ್ನ ತಂಗಿಯನ್ನು ಕೊಡಲಾರೆ. ಏ ಶ್ರೀಮಂತ್ರೆ, ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಇವರಿಬ್ರು ಮದುವೆ ಆಗ್ಬೇಕು ಅಂತ ಭಗವಂತ ಬರ್ದಿದ್ದೆ, ಆದ್ರೆ ತಪ್ಪಿಸ್ಲಿಕ್ಕೆ ನನ್ನಿಂದಲ್ಲ, ನಿಮ್ಮಿಂದಲ್ಲ, ಸ್ವತಃ ಭಗವಂತರಿಂದಲೂ ಸಾಧ್ಯವಿಲ್ಲ. ಮುಚ್ಚು ಬಾಯಿ ಬಡ ಹೆಣ್ಣೆ. ಮಾತು ಮಾತಿಗೆ ಎದರ ಉತ್ತರ ಕೊಟ್ಟು ನನಗೆ ಸವಾಲು ಹಾಕುವೆಯ? ನನ್ನ ತಂಗಿಯನ್ನು ಕೇಳಿದ ಫಲವಾಗಿ ನಿನ್ನ ಮೈದುನನ ರಕ್ತ ಹರಿಯುತ್ತಿದೆ. ಈಗ ಅವನ ಜೋಡಿ ನಿನ್ನ ರಕ್ತವೂ ಹರಿಯಲಿ. ಏ ನರಸಿಂಹ, ಇಲ್ಲಿವರೆಗೂ ನಾನೇ ಗಂಡಸು ಎಂದು ನನ್ನ ಹೊಡೆದಲ್ಲ ಮಗನೇ. ಇನ್ನು ಮುಂದೆ ಈ ಗಂಡದಿಯ ಗಂಡುಗಲಿಯನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಕೊಟ್ಟಿರುವ ವಚನದಿಂದ ಋಣಮುಕ್ತನಾಗಿದ್ದೇನೆ. ಲೇ ನರಸಿಂಹ, ನೀನು ನಿಜವಾಗಲೂ ನನ್ನಂತೆ ಗಂಡಸೆ ಆಗಿದ್ದರೆ ಈಗ ಬೀಸು ಮಗನೇ ನಿನ್ನ ಚಾಟಿಯನ್ನು. ನೀನು ಬೀಸುವ ಚಾಟಿ ನನ್ನ ಮೈ ಮುಟ್ಟದರೊಳಗಾಗಿ ನಿನ್ನ ಉದರವನ್ನು ಹರಿದು ನಿನ್ನ ಕರುಳುಗಳನ್ನು ನನ್ನ ಕರಳಿಗೆ ಹೂಮಾಲಿ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಧರ್ಮರಾಯನ ತಮ್ಮ ಭೀಮನೇ ಅಲ್ಲ. ಲೇ, ಹಸಿದಾಗ ಮುಸುರಿನೆಕ್ಕೆ ಹಸಿವು ಇಂಗಿಸಿಕೊಳ್ಳುವ ನಾಯಿ ನೀನು. ನನ್ನ ಕರಳನ್ನು ಮಾಲೆ ಮಾಡಿ ಹಾಕಿಕೊಳ್ಳುವೇನಲೇ ಬಚ್ಚ? ಈ ಜನ್ಮದಲ್ಲಿ ನನ್ನನ್ನು ಎದುರಿಸಿ ಮದುವೆಯಾಗಲು ಸಾಧ್ಯವಿಲ್ಲ. ಏ ನರಸಿಂಹ, ಪ್ರೀತಿ ಸಾವನ್ನೇ ಹೆದರಿಸುತ್ತದೆ ಅಂದಾಗ ನನ್ನ ಒಂದು ಕೂದಲಿನ ಸಮಾನವಾದ ನೀನು ನನಗ್ಯಾವ ಲೆಕ್ಕ ಮಗನೇ? ಮೊದಲು ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ನೋಡಮ್ಮ ಸುವರ್ಣ, ಅಣ್ಣ ಹತ್ತಿಗೆಗೆ ದಾಸನಾಗಿರುವ ಇವನು ನಾಳೆ ನಿನ್ನ ಮದುವೆಯಾದರೆ ನಿನ್ನ ಗುಲಾಮನಂತಿರಲು ಸಾಧ್ಯವಿಲ್ಲ. ಅದಕ್ಕೆ ನೀನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವ ಒಬ್ಬ ಗುಲಾಮನನ್ನು ಹುಡುಕಿ ನಾನು ಮದುವೆ ಮಾಡುತ್ತೇನೆ. ಇದೇನು ಮಾತನಾಡ್ತಾ ಇದೆಯಣ್ಣ? ಒಂದು ಹೆಣ್ಣು ಯಾವಾಗ್ಲೂ ಒಂದು ಗಂಡಿಗೆ ಗುಲಾಮಂತರ ಇರಬೇಕು ಅಂತ ಯಾವತ್ತೂ ಬಯಸೋದಿಲ್ಲ. ಅವಳ ದೃಷ್ಟಿಯಲ್ಲಿ ಅವನು ಗಂಡಸೇ ಅಲ್ಲ. ನೋಡು, ಒಂದು ಹೆಣ್ಣನ ಒಂದು ಗಂಡು ಆಳಬೇಕು. ಅದು ಪ್ರೀತಿಯಿಂದ ಆಳಿದಾಗ್ಲೇ ಒಂದು ಹೆಣ್ಣಿಗೂ ಗಂಡಿಗೂ ಒಳ್ಳೇದಾಗೋದು. ನೋಡೋಣ, ನಾನು ಈ ಎಲ್ಲ ಗುಣವುಳ್ಳ ಭೀಮನನ್ನೇ ಪ್ರೀತಿಸ್ತಾ ಇದ್ದೀನಿ. ನನ್ನನ್ನ ಅವನು ಕೊಟ್ಟು ಮದುವೆ ಮಾಡು ಅಷ್ಟೇ. ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ ಸುವರ್ಣ. ನನ್ನ ಮನಸ್ಸಿಗೆ ಬಂದ ಹುಡುಗನಿಗೆ ಮದುವೆ ಮಾಡಿ ಕೊಡುತ್ತೇನೆ ವಿನಃ ಆ ಬಡ ಬಿಕಾರಿಗೆ ಮಾತ್ರ ಕೊಡಲಾರೆ. ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಮದುವೆ ಅಂತ ಆದ್ರೆ ಭೀಮನನ್ನ ಮಾತ್ರ ಮದುವೆ ಆಗ್ತೀನಿ. ದಿನ ದಿನಕ್ಕೂ ನಿನ್ನ ಸೊಕ್ಕು ಮಿತಿ ಮೀರುತ್ತಿದೆ ಮಗನೇ.
ನನ್ನ ತಂಗಿಯ ಜೊತೆಯಲ್ಲಿ ಪ್ರೀತಿಯ ನಾಟಕವಾಡಿ ಪ್ರೇಮದ ಮತ್ತು ತರಿಸಿ ಮದುವೆಯ ಹುಚ್ಚು ಹಿಡಿಸಿ ಈ ಅಗರ್ಭ ಶ್ರೀಮಂತ ನರಸಿಂಹನಿಗೆ ಅವಮಾನ ಮಾಡುತ್ತಿರುವೆಯಲ್ಲ ಮಗನೇ. ಮಾಡು ಮಾಡು. ಸಾವು ಸಮೀಪಿಸಿದ ಪ್ರಾಣಿ ತನ್ನ ಮನಸ್ಸಿಗೆ ಬಂದಂತೆ ಆಡುತ್ತದೆಯಂತೆ. ನಿನಗೂ ಸಾವು ಸಮೀಪಿಸಿದೆ ಎಂದು ಕಾಣುತ್ತದೆ.